ನಮಸ್ತೆ ರೈತ ಬಂದರೆ ಇವತ್ತು ನಾನು ಕಾಯರ್ ತಡ್ಕ ಧರ್ಮಸ್ಥಳ ನಿಯರ್ ಬೈ ಕಾಯರ್ ತಡ್ಕ ಅಂತ ಇಲ್ಲಿ ಮಹಾಲಕ್ಷ್ಮಿ ಅನ್ನೋರ ಒಂದು ಮಲ್ಲಿಗೆ ತೋಟದಲ್ಲಿದ್ದೀನಿ. ಇವರು ನನ್ನ ಒಂದು ಪ್ರಾಡಕ್ಟನ್ನು ಸಾವಯವ ಗೊಬ್ಬರವನ್ನು ಕಳೆದ 2.5 3 ತಿಂಗಳಿಂದ ಉಪಯೋಗಿಸ್ತಾ ಇದ್ದಾರೆ. ಇವರ ಗಿಡಗಳು ಕಂಪ್ಲೀಟಾಗಿ ಹಳದಿಯಾಗಿತ್ತು. ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ನೋಡಿ ಆನ್ಲೈನಲ್ಲಿ ನನ್ನ ಒಂದು ಪ್ರಾಡಕ್ಟ್ ಸಾವಯವ ಗೊಬ್ಬರವನ್ನು ತರಿಸಿದರು. ಇವಾಗ ಈ ಗಿಡಗಳು ಯಾವ ರೀತಿ ಆಗಿದೆ ಮತ್ತು ಇದು ಮೊದಲು ಹೇಗಿತ್ತು ಅಂತ ಅವ್ರ ಹತ್ರನೇ ನಾನು ಮಾತಾಡಿಸ್ತೀನಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಕಳೆದ ಎಷ್ಟು ಸಮಯದಿಂದ ಇದನ್ನು ಉಪಯೋಗಿಸ್ತಾ ಇದ್ದೀರಾ ನೀವು? 2 ತಿಂಗಳಿಂದ. 2 ತಿಂಗಳಿಂದ ಹಳದಿಯಾಗಿತ್ತು, ಹೂವು ಎಲ್ಲ ಕಡಿಮೆ ಬರ್ತಿತ್ತು. ಈಗ ಪರವಾಗಿಲ್ಲ, ಚೆನ್ನಾಗಿ ಬರ್ತಾ ಇದೆ. ಗಿಡಗಳ ಬ್ರಾಂಚಸ್ ಎಲ್ಲ ಹೇಗೆ ಓಪನ್ ಆಯಿತು ಮೇಡಮ್? ಚೆನ್ನಾಗಿ ಆಯಿತು. ಓಕೆ. ಮಗುಗಳೆಲ್ಲ ಚೆನ್ನಾಗಿ ಬರ್ತಿದೆ, ಚಿಗುರು ಚೆನ್ನಾಗಿ ಬರ್ತಾ ಇದೆಯಾ? ಓಕೆ. ರೈತ ಬಂದವರು ನೋಡ್ಬೋದು, ಬ್ರಾಂಚಸ್ ಓಪನ್ ಆಗ್ತಾ ಇದೆ. ಇತ್ತೀಚೆಗೆ ಸ್ವಲ್ಪ ಹನಿ ಎಲ್ಲ ತೆಗೆಯೋದು ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಹೂ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಡೈರೆಕ್ಷನನ್ನು ಕೊಟ್ಟಿದ್ದೀನಿ. ಮತ್ತು ನಿಮ್ಗೆ ನೋಡ್ಬೋದು, ಹೊಸ ಚಿಗುರುಗಳು ಬರ್ತಾ ಇರೋದು ನೋಡ್ಬೋದು. ಕಂಪ್ಲೀಟಾಗಿ ಹಳದಿಯಾಗಿತ್ತಂತೆ ಗಿಡ, ಇವಾಗ ಕಂಪ್ಲೀಟಾಗಿ ಒಳ್ಳೆಯ ರಿಸಲ್ಟ್ ಬಂದಿದೆ ಇವರಿಗೆ. ಇದರಿಂದ ಹೊಸ ಗಿಡಗಳನ್ನು ಕೂಡ ಆ ಕಡೆ ನೆಟ್ಟಿದ್ದಾರೆ. ಈ ಗಿಡಗಳು ಕಂಪ್ಲೀಟಾಗಿ ಹಳದಿಯಾಗಿತ್ತು ಅಂತ ಹೇಳಿದರು. ನಾನು ಮೊದಲು ಫಸ್ಟಿದ್ದು ವೀಡಿಯೋ ತೆಗೆದಿಲ್ಲ, ಬಟ್ ನನಗೆ ಇವರು 1.5 ತಿಂಗಳ ಹಿಂದೆನೂ ಇದರದ್ದೊಂದು ವೀಡಿಯೋ ನನಗೆ ಕಳಿಸಿದರು, ಚೆನ್ನಾಗಿ ಬಂದಿದೆ ಅಂತ. ನಾನು ಲಾಸ್ಟ್ ಟೈಮ್ ಮಮತಾ ಅವ್ರದ್ದು ವೀಡಿಯೋ ಮಾಡಿದಾಗ ನನಗೆ ಕಳಿಸಿದರು ಇವರು. ಸೊ ನೋಡ್ಬೋದು, ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಕಂಟಿನ್ಯೂ ಆಗಿ ಹೂವು ಜಾಸ್ತಿ ಬರಲಿಕ್ಕೆ ಅವರಿಗೆ ಒಂದು ಬೇರೆ ರೀತಿಯಲ್ಲಿ ಕೋರ್ಸನ್ನು ಮಾಡಲಿಕ್ಕೆ ಕೂಡ ನಾನು ಸಜೆಸ್ಟ್ ಮಾಡಿದ್ದೀನಿ, ಯಾವ ರೀತಿ ಮಾಡಬೇಕಂತ. 100% ಬರುತ್ತೆ. ಗಿಡ ತುಂಬ ಖುಷಿಯಾಯಿತು ನನಗೂ ಕೂಡ ನೋಡಿ. ನಾನು ಈ ಕಡೆ ಬೇರೆ ಒಂದು ತೋಟಕ್ಕೆ ಬಂದವನು, ಇವ್ರ ತೋಟವನ್ನು ನೋಡುವ ಅಂತ ಹೇಳಿ ಬಂದಿರುವಂಥದ್ದು. ನಿಮ್ಗೆ ಯಾರಿಗಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕಾದರೆ ನೀವು ಕರೆ ಮಾಡ್ಬೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು ರೈತ ಬಂಧುಗಳೇ.